ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು 11 ಮೂವಿ ರಿವ್ಯೂ ನೋಡೋಣ. ಈ ಮೂವಿನಾಗ ನನಗೆ ಏನು ಕಷ್ಟ ಆಯಿತು ಏನು ಇಷ್ಟ ಆಯಿತು ಅಂತ ನೋಡೋಣ ಬನ್ನಿ. ಸ್ಟೋರಿ ರೈಟನ್ ಮತ್ತು ಡೈರೆಕ್ಟೆಡ್ ಬೈ ಲೋಕೇಶ್ ನವೀನ್ ಚಂದ್ರ ಅವರ ನಾಯಕ ಸಾರಥ್ಯದಲ್ಲಿ ಮೂಡಿ ಬಂದಂಥ ಮೂವಿ ಇದು. ಈ ಮೂವಿ ತೆಲುಗು ಮತ್ತು ತಮಿಳು ಎರಡೂ ಭಾಷೆಯೊಳಗೆ ಶೂಟ್ ಮಾಡಿದ್ದಾರೆ ಮತ್ತು ಎರಡೂ ಭಾಷೆಯ ಕಲಾವಿದರು ಕೂಡ ಆಕ್ಟಿಂಗ್ ಮಾಡಿದ್ದಾರೆ. ಈ ಮೂವಿಯ ಮೇನ್ ಪ್ಲಾಟ್ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಚೆನ್ನೈ ಸಿಟಿ ಒಳಗ ಒಬ್ಬ ಸೀರಿಯಲ್ ಕಿಲ್ಲರ್ ಒಂದೇ ಪ್ಯಾಟರ್ನ್ ನಲ್ಲಿ ಮರ್ಡರ್ ಮಾಡ್ತಾ ಇರ್ತಾನ. ಅವ ಯಾಕೆ ಮರ್ಡರ್ ಮಾಡ್ತಾ ಇರ್ತಾನಂತೇಳಿ ನೀವು ಮೂವಿ ನೋಡಿನೇ ತಿಳಿದುಕೊಳ್ರಿ. ಈ ಕೇಸ್ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ACP ಅರವಿಂದ್ ಅಂತೇಳಿ ಬರ್ತಾರ. ಇದೇ ಈ ಮೂವಿಯ ಒನ್ಲೈನ್ ಸ್ಟೋರಿ ಅನ್ಬಹುದು. ಒನ್ಲೈನ್ ಸ್ಟೋರಿ ನೋಡಿದ್ರ ನಾರ್ಮಲ್ ಕ್ರೈಮ್ ಥ್ರಿಲ್ಲರ್ ಮೂವಿ ಥರ ಅನಿಸ್ಬೋದು. ಬಟ್ ಮೂವಿ ನೋಡ್ಕೋತ ಹೋದಂಗ ಒಂದಾದ್ಮೇಲೆ ಒಂದು ಟ್ವಿಸ್ಟ್ಗಳು ಭಾಳ ಅದಾವ. ಓವರ್ ಆಲ್ ನನಗೆ ಈ ಮೂವಿ ನೋಡಿ ಬಂದ ಬಳಿಕ ಏನು ಅನಿಸ್ತಪ್ಪ ಅಂದ್ರೆ, ಒನ್ ಆಫ್ ದಿ ಬೆಸ್ಟ್ ಮೂವಿ ಇನ್ ದಿಸ್ ವೀಕ್ ಅಂತ ಹೇಳಿ ನಾ ಹೇಳ್ಬೋದು. ಈ ಮೂವಿ ಒಳಗೆ ನನಗೆ ಎಲ್ಲೂ ನೆಗೆಟಿವ್ ಪಾಯಿಂಟ್ಸ್ ಕಾಣಲಿಲ್ಲ. ಆರಾಮಾಗಿ 2 ತಾಸು 15 ನಿಮಿಷ ಮೂವಿ ನೋಡ್ಬೋದು. ಇದು ಒಂದು ಲೋ ಬಜೆಟ್ ಮೂವಿ. ಜಸ್ಟ್ 4 ಕೋಟಿ ಒಳಗ ಈ ಮೂವಿಯನ್ನ ನಿರ್ಮಾಣ ಮಾಡಿದ್ದಾರೆ. ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ಇದ್ರಾಗ ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸಿಕೊಂಡಂತ ನವೀನ್ ಚಂದ್ರ ಅವರು ನಮ್ಮ ಬಳ್ಳಾರಿ ಜಿಲ್ಲೆಯವರು. ಇದೇ ಒಂದು ಒಳ್ಳೆಯ ಸುದ್ದಿ. ಮುಂದಿನ ದಿನಗಳಲ್ಲಿ ಅವರು ಕನ್ನಡ ಸಿನಿಮಾವನ್ನು ಕೂಡ ಮಾಡ್ಲಿ ಅಂತ ಹೇಳಿ ನಾವು ಹಾರೈಸೋಣ. ಈ ಮೂವಿ ಒಳಗ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ರಿಯಾ ಹರಿ ಅಂತೇಳಿ ಮೇನ್ ಲೀಡ್ ರೋಲ್ ಫಿಮೇಲ್ ಆಕ್ಟರ್, ಹೀರೋಯಿನ್ ಅಷ್ಟು ಇಂಪ್ಯಾಕ್ಟ್ ಮಾಡಲಿಲ್ಲ ನನಗೆ. ಈ ಮೂವಿ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಧನ್ಯವಾದಗಳು.